ಸೊ ಇವತ್ತಿನ ಡಿಶ್ ಇದೆ ಒಂದು ತುಂಬ ಹೆಲ್ದಿ ಆ್ಯಂಡ್ ತುಂಬ ಟೇಸ್ಟಿಯಾಗಿರೋದು ಫ್ರೂಟ್ ಕಸ್ಟರ್ಡ್ನ ಮಾಡ್ತಾಯಿದ್ದೀನಿ. ಇದು ಅಂತೂ ನನಗೆ ತುಂಬ ಇಷ್ಟ ಆ್ಯಂಡ್ ಇದು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ಇದನ್ನು ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಬಂದು ಹೇಳಿ ಹೇಗಿತ್ತು ಅಂತ. ಸೊ ನಾನು ಇದನ್ನು ಆ್ಯಕ್ಚುಲಿ ಫ್ರೂಟು ಮಾಕ್ಟೈಲಲ್ಲಿ ಮಾಡ್ತಾಯಿರೋದು. ಸೊ ನೀವು ಫ್ರೆಶ್ ಫ್ರೂಟ್ ಇದ್ದರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ ಆ್ಯಂಡ್ ಮಕ್ಕಳು ತಿನ್ನಲ್ಲಲ್ವಾ ಫ್ರೂಟ್ಸು ಅಂತ ಇದ್ದರೆ, ಸೊ ಇದನ್ನು ನೀವು ಮಾಡಿ ತಿನ್ನಿಸಿ, ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಫಸ್ಟು ನಾನು ಫ್ರೂಟ್ನ ತೊಗೊಂಡಿದ್ದೀನಿ. ಸೊ ನಾನು ಇಲ್ಲಿ ಫುಲ್ ಕ್ರೀಮ್ ಮಿಲ್ಕ್ನ ತೊಗೊಂಡಿದ್ದೀನಿ. ಸೊ ಫಸ್ಟು ಕಸ್ಟರ್ಡ್ ಪೌಡ್ರನ್ನು ಒಂದು ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ನಾವು ಇಟ್ಬಿಡೋಣ, ಚೆನ್ನಾಗಿ ಮಿಕ್ಸ್ ಮಾಡೋಣ, ಲಮ್ಸು ಒಂಚೂರು ಇರಬಾರ್ದು. ಸೊ ಇದನ್ನು ಒಂದು 2 ಸ್ಪೂನಷ್ಟು ತೊಗೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ 1 ಲೀಟ್ರ್ ಹಾಲನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ನಿಮ್ಮನೆ ಅಕಾರ್ಡಿಂಗ್ನ ನೀವು ಹಾಲು ತೊಗೊಳ್ಳಿ. ಸೊ ಇನ್ನೊಂದು ಕಡೆ ಹಾಲು ಕುದಿಯೋಕೆ ಇಟ್ಟಿದ್ದೀನಿ. ಸೊ ಇದು ಆಲ್ರೆಡಿ ಹಾಲು ತುಂಬ ಗಟ್ಟಿ ಇರೋದ್ರಿಂದ ಇಲ್ಲೇನು ನೀವು ಮಿಲ್ಕ್ ಪೌಡ್ರ್ ಅದು ಏನೂ ಮಿಕ್ಸ್ ಮಾಡೋದೇನು ಬೇಡ. ಸೊ ಜಸ್ಟ್ ಹಾಲಿನಲ್ಲಿ ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ನೀವು ಏನು ಕಸ್ಟರ್ಡ್ ಪೌಡ್ರನ್ನ ಮಿಕ್ಸ್ ಮಾಡಿಟ್ಟಿದ್ರಲ್ಲ, ಸೊ ಅದನ್ನು ಇದರೊಳಗಡೆ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಿ, ಯಾಕಂದರೆ ಒಂಚೂರು ಗಂಟನ್ನ ಇರಬಾರ್ದು. ಸೊ ನೀವು ಹಾಕಿ ಬಿಟ್ಬಿಟ್ರೆ ಅದು ಗಂಟಾಗುತ್ತೆ ಹಾಲು. ಸೊ ಅದಕ್ಕೆ ಹಾಕಿದ ತಕ್ಷಣ ಹಾಗೆ ಮಿಕ್ಸ್ ಮಾಡ್ಕೊತಾನೆ ಹೋಗಿ. ಸೊ ನೋಡಿ ಇವಾಗ ಇಷ್ಟು ಥಿಕ್ನೆಸ್ ನಮಗೆ ಸಾಕು. ಸೊ ಇದರಲ್ಲಿ ನಾನು 1 ಕಪ್ಪಷ್ಟು ಶುಗರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೀವು ಇದು ಬರೀ ಮಕ್ಕಳಿಗೆ ತಿನ್ಸೋದಂತ ಇದ್ದರೆ ಸೊ ಇಲ್ಲಿ ನೀವು ಕಲ್ಲು ಸಕ್ಕರೆನ ಯೂಸ್ ಮಾಡ್ಕೋಬೋದು. ಸೊ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟ್ ಆದ ತಕ್ಷಣ ಇದು ಯಾಕಂತಂದರೆ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿಗೆ ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ನ. ಸೊ ನಾನು ಡ್ರೈ ಫ್ರೂಟಲ್ಲಿ ತೊಗೊಂಡಿದ್ದೀನಿ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ. ಅದನ್ನು ಇವಾಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಲಾಸ್ಟಲ್ಲಿ ಇನ್ನೊಂದು ಚೂರು ನಾನು ಇಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಅದನ್ನು ಯೂಸ್ ಮಾಡ್ಕೊತೀನಿ ನಾನು. ಸೊ ಇದನ್ನು ನಾನು ಡ್ರೈ ಫ್ರೂಟ್ ಹಾಕಿದ ತಕ್ಷಣ ಒಂದು ಸ್ವಲ್ಪ ಸೈಡಿಗೆ ಇಟ್ಕೊಂಡಿದ್ದೀನಿ. ಸೊ ಇದು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾಗೋಕ್ಕೆ ನಾವು ಫ್ರೀಝರಲ್ಲಿ ಇಡೋಣ. ಸೊ ಅದು ಫ್ರೀಝರಲ್ಲಿ ಇಟ್ಟ ತಕ್ಷಣ ಅದು ಸ್ವಲ್ಪ ಇನ್ನೂ ಗಟ್ಟಿಯಾಗಿ ಬರುತ್ತೆ ಹಾಲು. ಯಾಕಂದರೆ ಜಾಸ್ತಿ ಗಟ್ಟಿ ಇದ್ರೂ ಚೆನ್ನಾಗಿರಲ್ಲ, ಜಾಸ್ತಿ ತೆಳು ಆಗಿದ್ರೂ ಚೆನ್ನಾಗಿರಲ್ಲ. ಸೊ ಮೀಡಿಯಮ್ ಆಗಿರಬೇಕು ಇಲ್ಲಿ. ಸೊ ನೋಡಿ ತಣ್ಣಗಾದ್ಮೇಲೆ ಎಷ್ಟು ಗಟ್ಟಿ ಆಯಿತು ಹಾಲು ಇದನ್ನು. ಸೊ ಇವಾಗ ನಾವು ಇದರಲ್ಲಿ ಫ್ರೂಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀವು ನಿಮ್ಗೆ ಯಾವುದ್ಯಾವುದು ಫ್ರೂಟ್ಸ್ ಬೇಕು ಅದನ್ನು ನೀವು ಇಲ್ಲಿ ತಗೋಬೋದು. ಆ್ಯಂಡ್ ಫ್ರೆಶ್ ಫ್ರೂಟ್ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿಲ್ಲಿ ಫ್ರೂಟ್ ಮಾಕ್ಟೈಲು ಫ್ರೂಟ್ಸ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕಿದ ತಕ್ಷಣ ನಾನು ಇನ್ನೊಂದು ಸ್ವಲ್ಪ ಹೊತ್ತು ನಾನು ಫ್ರೀಝರಲ್ಲಿ ಇಕ್ಕಿದ್ದೆ. ಸೊ ಇದನ್ನು ನಾನು ಫ್ರೂಟ್ಸ್ ಆ್ಯಡ್ ಮಾಡಿದ ತಕ್ಷಣ ಇವಾಗ ಲಾಸ್ಟಲ್ಲಿ ಇನ್ನೊಂದು ಚೂರು ನಾನು ಡ್ರೈ ಫ್ರೂಟ್ಸ್ನ ಇಟ್ಟಿದ್ನಲ್ಲ ಅದನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಶುಗರ್ ಏನಕ್ಕೆ ಕಮ್ಮಿ ಹಾಕ್ಕೊಂಡಿದ್ದೀನಿ ಅಂತಂದರೆ ಇಲ್ಲಿ ಸ್ವಲ್ಪ ಮಿಲ್ಕ್ ಮೇಡ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಸ್ವಲ್ಪ ಚೆನ್ನಾಗೂ ಇರುತ್ತೆ ಆ್ಯಂಡ್ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಸೊ ರೆಡಿ ಆಯಿತು ಫ್ರೂಟ್ ಕಸ್ಟರ್ಡ್.